ಸರ್ ಹೇಳಣ್ಣ. ಸರ್ಕಾರಕ್ಕೆ ಎಚ್ಚರಿಕೆ ಅವರ ಕೈಯಲ್ಲಿ ಹಿಡ್ಕೊಂಡೇಬೇಕು. ದಯಮಾಡಿ ಎಲ್ಲ ಕಾರ್ಯಕರ್ತರು ಕೈಯಲ್ಲಿ ಜೆಂಡಾ ಹಿಡ್ಕೋಬೇಕು ಮತ್ತು ಇಂಥ ಪ್ರತಿಭಟನೆ ಪೇಪರ್ ಹಿಡ್ಕೋಬೇಕು ಎಲ್ಲರೂ. ಟಿಎಂಸಿ ನೀರು ತಮಿಳುನಾಡಿಗೆ ಬಿಟ್ಟು ಕೊಟ್ಟಿದ್ದಾರೆ. ಇವತ್ತು ಬೇರೆ 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 ರಾಜ್ಯದಲ್ಲಿದ್ದಂತ ಅವ್ರು ಕಾಂಗ್ರೆಸ್ ಅಲ್ಲಿದ್ದಂತ ಅವ್ರ ಸರ್ಕಾರಗಳು ಏನು ಮೈತ್ರಿಕೂಟದಲ್ಲಿ ಇದಾವೋ ಅವ್ರಿಗೆ ಬೇಕಾದ್ರೆ ಅನುಕೂಲ ಮಾಡಿಕೊಡ್ತಾರ. ನಮ್ಮ ನೀರು ನಮ್ಮ ಕೈ ಕಣ್ಣಿದ್ರೆ ಕಾಣ್ತಾ ಇದ್ರು ಕೂಡ ಇಲ್ಲಿ ನಮ್ಮ ವಿರೋಧ ಪಕ್ಷದಲ್ಲಿ ಇರೋ ಕಾರಣ ಇವತ್ತು ಮುಖ್ಯಮಂತ್ರಿಗಳು ನೀರು ಬಿಡಿಸಕ್ ಆಗ್ತಿಲ್ಲ. ಅವರಲ್ಲಿ ಕೂತಿದ್ದಾರಾಗ್ಲಿ ರೈತರ ಕಣ್ಣೀರನ್ನ ಅವರು ಅರ್ಥ ಮಾಡ್ಕೊಂಡಿಲ್ಲ. ಡಿ ಕೆ ಶಿವಕುಮಾರ್ ಅವರು ಇದನ್ನ ಗಂಭೀರವಾಗಿ ತಗೊಂಡಿಲ್ಲ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ಇಲ್ಲಿಂದ ಟ್ರ್ಯಾಕ್ಟರ್ ಬೈಕ್ ಮೂಲಕ ಹಿತ್ನಾಳ್ವರೆಗೆ ಹೋಗಿ ಹಿತ್ನಾಳಿಂದ ಪಾದಯಾತ್ರೆ ಮಾಡೋದ್ರ ಮೂಲಕ ಇವತ್ತು ಕಾಡ ಕಚೇರಿಗೆ ನಾವು ಹೋಗ್ತಾ ಇದ್ದೀವಿ. ಎರಡು ಬೆಳೆ ನಷ್ಟ ಆಯ್ತು. ಇವ್ದು ರೆಸ್ಪಾನ್ಸಿಬಿಲಿಟಿ. ನಮ್ಗೆ ಪರಿಹಾರ ಹಣವನ್ನು ಕೊಟ್ಟರೆ ತಾವು ಪರಿಹಾರ ಹಣವನ್ನು ಕೊಟ್ಟಿಲ್ಲ ನಮ್ಗೆ. ಇವತ್ತು ಇಷ್ಟೊಂದು ಮೋಸ ಮಾಡಿ ಮುಖ್ಯಮಂತ್ರಿಗಳು ಇಲ್ಲಿ ತನಕ ಆಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಈ ಭಾಗದಲ್ಲಿದ್ದಂತ ರೈತರನ್ನು ನಿರ್ಲಕ್ಷ್ಯ ಮಾಡುವಂತ ಕೆಲಸ ಮಾಡಿದೆ. ಇವತ್ತು ನಮ್ಮೆಲ್ಲ ನಾಯಕರು, ಬಿಜೆಪಿ ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ನಮ್ಮ ರೈತರೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ವಿ. ಎಲ್ಲಿ ತನಕ ನೀರು ಬಿಡಲ್ಲ ಅಲ್ಲಿ ತನಕ ಈ ಹೋರಾಟವನ್ನು ಮುಂದುವರಿಸುವಂತ ಕೆಲಸ ಮಾಡ್ತೀವಿ. ಪಾದಯಾತ್ರೆ ಮೂಲಕ ಇವತ್ತು ಮುಂಡ್ರಾಬಾದ್ಗೆ ಸೇರ್ಕೊಂತೀವಿ. ಡೆತ್ ಸ್ಟೋರೇಜ್ ಆದಂತ ಟೈಮಲ್ಲಿ ವಿಜಯನಗರ ಕಾಲುವೆಗಳಲ್ಲಿ ನೀರು ಕೊಟ್ಟಾರ. ಅನೇಕ ಉದಾಹರಣೆಗಳಿರೋ ಕಾರಣ ನಾವು ಇವತ್ತು ಕೇಳ್ತಾ ಇದ್ವಿ. ನಾವೇನು ಇವತ್ತೇ ಕೊಟ್ರಪ್ಪ ನೀರಂತ ಕೇಳ್ತಾ ಇಲ್ಲ. ನಮಗೆ ಕೂಡ ಬುದ್ಧಿ ಇದೆ, ನಮಗೆ ಕೂಡ ಅರಿವಿದೆ. ನಮಗೆ ನಮ್ಮ ರೈತರು ಹಿತದೃಷ್ಟಿಯಿಂದ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ. ಸ್ವಾಮಿ 2-3 ದಿನ ಅಲ್ಲಿ ಕುಂತಿದ್ರಲ್ಲ, ಇವತ್ತು ನನ್ನ ರಾಜ್ಯದಲ್ಲಿದ್ದಂತ ರೈತರ ಬಗ್ಗೆ ನೀವು ಯೋಚನೆ ಮಾಡಿದ್ರ? ಒಂದು ವಾರದಿಂದ ಕುಂತಿದ್ರಿ. ರಾಹುಲ್ ಗಾಂಧಿ ಅವರು ನೀವು ಬರೇ ಕೈಲಿ ಹೋಗಿದ್ರಿ, ಸೂಟ್ ಕೇಸ್ ತಗೊಂಡೋಗಿದ್ರಿ, ನಿಮ್ಮ ಅಪಾಯಿಂಟ್ಮೆಂಟ್ ಕೊಡ್ತಿದ್ದ. ರೊಕ್ಕ ತಗೊಂಡೋಗಿದ್ರೆ ಅಪಾಯಿಂಟ್ಮೆಂಟ್, ರೊಕ್ಕ ತಗೊಂಡೋಗಿಲ್ಲ, ಸೂಟ್ ಕೇಸ್ ಬರ್ತೋಗಿದ್ರಿ, ನಿಮ್ಗೆ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ. ಏನ್ ಮಾಡ್ಬೇಕಾಗುತ್ತೆ? ನೀರೇ ಖಾಲಿ ಆಗಿದೆ. ಆ ಕಡೆ ತಮಿಳುನಾಡಿಗೆ ನೀರು ಬಿಡ್ತೀರಾ ಅಂದ್ರೆ ತಮಿಳುನಾಡು ಸರ್ಕಾರದ ಜೊತೆನಲ್ಲಿ ನಿಮ್ ಸರ್ಕಾರ ಇರಬೇಕು. ರೈತರು ಕರ್ನಾಟಕದಲ್ಲಿ ಏನಾದ್ರು ಸಾಯ್ಲಿ, ಅಲ್ಲಿ ನೀರು ಬಿಡ್ತೀರಾ. ಇಲ್ಲಿ ರೈತರು ಸಾಯ್ಲಿ, ನೀರು ಬಿಡಲ್ಲ ಅಂತೀರಾ. ಏನ್ ನಿಮ್ ಸರ್ಕಾರದ ನಿಲುವೇನು, ಧೋರಣೆ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ಬರ ಘೋಷಣೆ ಮಾಡಿ ಅಂದ್ರೆ ಬರ ಘೋಷಣೆ ಮಾಡ್ತಾ ಇಲ್ಲ. ಕೂಡಲೇ ಇವತ್ತು ಎನಿ ಕಂಡೀಷನ್, ವಾಟ್ ಮೇ ಇಟ್ ಕಮ್ ಅಟ್ ಎನಿ ಕಂಡೀಷನ್, ನೀರನ್ನ ಕಾಲುವೆಗಳಿಗೆ ಬಿಡಬೇಕು. ಅದಕ್ಕೆ ಪಾದಯಾತ್ರೆ. ಇವತ್ತು ರೈತರಿಗೆ ತುಂಬಾ ಅತಿ ಸುಲಲಿತವಾಗಿ ನೀರನ್ನು ಬಿಡುವಂತ ಕೆಲಸ ಮಾಡಿ ಈ ರೀತಿಯಲ್ಲಿ ಇವತ್ತೇನು ರೈತರೆಲ್ಲರೂ ಕೂಡ ಇವತ್ತು ಮನೆ ಬಿಟ್ಟು ಟ್ರ್ಯಾಕ್ಟರ್ಗಳಲ್ಲಿ, ಬೈಕ್ಗಳಲ್ಲಿ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಇವತ್ತೇನು ಹೋರಾಟ ಮಾಡಲಿಕ್ಕೆ ಬಂದಿದ್ದಾರೆ.
ಇದನ್ನ ಇವತ್ತು ಈ ರಾಜ್ಯ ಸರ್ಕಾರದ ಈ ರಾಜ್ಯದ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕಾಗಿದೆ.